ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡಿದ ವೀರ ಯೋಧ. ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15, 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸಿದರು. ತಂದೆ ಭರಮಪ್ಪ, ತಾಯಿ ಕೆಂಚಮ್ಮ. ಅವರು ಕಿತ್ತೂರು ರಾಣಿ ಚೆನ್ನಮ್ಮರ ಬಲಗೈ ಬಂಟರಾಗಿದ್ದರು. ರಾಯಣ್ಣನವರು ಕುರುಬ ಜನಾಂಗದ ವೀರ ಯೋಧ. ಭಾರತದಲ್ಲಿ ಗೆರಿಲ್ಲಾ ಯುದ್ಧ ಪರಿಣತಿ ಹೊಂದಿದ್ದ ಪ್ರಥಮ ಯೋಧ ಎಂಬ ಕೀರ್ತಿ ರಾಯಣ್ಣನಿಗೆ ಸಲ್ಲುತ್ತದೆ. ರಾಯಣ್ಣ ಬ್ರಿಟಿಷ್ ಸರ್ಕಾರಕ್ಕೆ ಸೇರಿದ ಅನೇಕ ದಾಖಲೆಗಳನ್ನು ನಾಶ ಮಾಡಿ ಬಡವರಿಂದ ದೋಚಿದ ಹಣವನ್ನು ಮರಳಿ ಬಡವರಿಗೆ ಹಂಚುತ್ತಿದ್ದರು. ರಾಯಣ್ಣ ದಾಖಲೆಗಳನ್ನು ನಾಶ ಮಾಡಿದ್ದರಿಂದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಪಾರ ತೆರಿಗೆ ಹಾನಿ ಹೋಯಿತು. ರಾಯಣ್ಣನನ್ನು ನೇರವಾಗಿ ಹಿಡಿಯಲು ಅಸಮರ್ಥರಾದ ಬ್ರಿಟಿಷ್ ಸರ್ಕಾರ ಆತನ ಮಾವ ಲಕ್ಷ್ಮಣರಾಯನ ಸಹಾಯ ಪಡೆದು ಮೋಸದಿಂದ ಬಂಧಿಸಿದರು. ರಾಯಣ್ಣ ವೀರಮರಣ ಹೊಂದಿದ್ದು ಜನವರಿ 26, 1831ರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ್ಡದಲ್ಲಿ ಗಲ್ಲಿಗೇರಿಸಿದರು. ರಾಯಣ್ಣ ಜನನ ಮತ್ತು ಮರಣ ವಿಶೇಷ ದಿನವಾಗಿದೆ. ಏನೆಂದರೆ ಆಗಸ್ಟ್ 15 ಜನನದಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತು. ಆದರೆ ಅವರ ಮರಣ ಜನವರಿ 26 ಅಂದು ನಮ್ಮ ಭಾರತ ದೇಶಕ್ಕೆ ಗಣರಾಜ್ಯವಾಯಿತು. ಧನ್ಯವಾದಗಳು. Good morning everyone. My name is Senuk Sanvel. I am studying in first standard A section. ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡೋ ಅಷ್ಟು ಸೊಕ್ಕೇನು ನಿನಗ? ಇಲ್ಲಿ ಕಟ್ಟಲೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ತ್ಯಾಕರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತಹ ಕಚ್ಚಿ ನಾಯಿಗೆ ಏನ್ ಗೊತ್ತೈತಿ? ಇದು ಕಚ್ಚದೆಯ ಕಲಿಗಳ ಬೀರೈತಿ, ಹಂಚಿಕೆ ಅರಿಯದಿರೋ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನ ಗೂಡೈತಿ. ಇಂತಹ ನಾಡಾಗ ನೀನು ಜೀವಭಯ ತೋರಿಸ್ತಿ. ಬದುಕೋ ಆಸೆ ನಿಮಗೆ ಇದ್ದಂಗಿಲ್ಲ, ಉಳಿಸೋ ಆಸೆ ನನಗೂ ಇಲ್ಲ. ಹರ ಹರ ಮಹಾ